ರಾಜ್ಯದಿಂದ ರಾಷ್ಟ್ರ ರಾಜಧಾನಿಗೆ ರಾಜಕೀಯ ಶಿಫ್ಟ್. ರಾಗ ಜೊತೆಗೆ ಸಿಎಂ ಡಿಸಿಎಂ ಬಿಸಿ ಚರ್ಚೆ. ಸಿದ್ದು ಸಂಪುಟಕ್ಕೆ ಸರ್ಜರಿ ಆಗೋದು ಫಿಕ್ಸ್. ರಾಜ್ಯದಲ್ಲಿ ಸದ್ಯದ ದಿನಗಳಲ್ಲಿ ರಾಜಕೀಯ ತಲ್ಲಣಗಳು ಹೆಚ್ಚಾಗುತ್ತಿವೆ. ಅದರಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗೆ ಹೊಸ ಅಸ್ತ್ರಗಳು ಸಿಗ್ತಿವೆ. ಇದಕ್ಕೆ ಹೈಕಮಾಂಡ್ಗೂ ಆಗಾಗ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದೆ. ಅದರ ನಡುವೆ ಈಗ ಮತ್ತೆ ಸಿಎಂ ದೆಹಲಿಗೆ ತೆರಳಿದ್ದಾರೆ. ಸಿಎಂ ಅಧಿಕಾರ ಹಂಚಿಕೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಸಿ ಸುದ್ದಿ. ಸಚಿವರು ಮೈಕ್ ಸಿಕ್ಕಲ್ಲಿ ಈ ಬಗ್ಗೆ ಮಾತನಾಡುತ್ತಿದ್ದಾರೆ. ಹೈಕಮಾಂಡ್ ಸುಮ್ಮನೆ ಇರಿ ಅಂದ್ರೂ ಡೋಂಟ್ ಕೇರ್ ಅಂತಿದ್ದಾರೆ. ಈಗ ಮತ್ತೆ ಅದೇ ವಿಚಾರವನ್ನ ಸಿಎಂ ಡಿಸಿಎಂ ದೆಹಲಿಗೆ ಹೊತ್ತೊಯ್ಯುತ್ತಿದ್ದಾರೆ. ಅದರ ಜೊತೆಗೆ ಪರಿಷತ್ ಸದಸ್ಯರ ನೇಮಕಾತಿ ವಿಚಾರವು ಮಹತ್ವದ್ದಾಗಿದೆ. ಹೀಗಾಗಿ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಬಣ ಹಾಗೂ ಡಿಸಿಎಂ ಡಿಕೆಶಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿರುವ ಸಿಎಂ ಹಾಗೂ ಡಿಸಿಎಂ ಮಹತ್ವದ ವಿಚಾರಗಳ ಕುರಿತು ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ 1-to-1 ಚರ್ಚೆ ನಡೆಸಿ ರಾಜಕಾರಣದಲ್ಲಿ ಡಿಕೆ ಹಸ್ತಕ್ಷೇಪದ ಬಗ್ಗೆಯೂ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬೇರೆ ಯಾರನ್ನಾರು ಭೇಟಿ ಮಾಡಿದ್ರ ಸರ್ ನೀವು? ಈಗ ಹೋಗ್ತಾ ಇದೀವಿ. ಇರಿಗೇಷನ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ನಾನು ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಿದ್ದ ಬೆನ್ನಲ್ಲೇ ಕೆಎನ್ ರಾಜನ್ ನಾನು ಹೋಗಿದ್ದಾರೆ. ಈಗಾಗಲೇ ಹನಿ ಟ್ರ್ಯಾಪ್ ಕೇಸ್ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದು ಸ್ವತಃ ಕೆಎನ್ ರಾಜನ್ ನಾನೇ ಈ ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಅದಾಗ್ತಿದ್ದಂತೆ ಖರ್ಗೆ ಕೂಡ ಬೆಂಗಳೂರಿಗೆ ಆಗಮಿಸಿ ಮಾಹಿತಿಯನ್ನ ಕೇಳಿದ್ರು. ಈಗ ರಾಜನ್ ನಾನೇ ನೇರವಾಗಿ ದೆಹಲಿಗೆ ಹೋಗಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ತಮ್ಮ ವಿರುದ್ಧ ನಡೆಯುತ್ತಿರೋ ಷಡ್ಯಂತರದ ವಿಚಾರವನ್ನು ಹೈಕಮಾಂಡ್ಗೆ ಹೇಳಿದ್ದಾರೆ ಎಂದು ಹೇಳಲಾಗ್ತಿದೆ. ಮತ್ತೊಂದೆಡೆ ದೆಹಲಿಯಲ್ಲೇ ಬೀಡು ಬಿಟ್ಟಿರುವ ಸಚಿವರ ದಂಡು ಹೈಕಮಾಂಡ್ ನಾಯಕರ ಜೊತೆ 1-to-1 ಭೇಟಿಗೆ ಯತ್ನಿಸುತ್ತಿದ್ದಾರೆ. ಇದರ ನಡುವೆ ಡಿಸಿಎಂ ಡಿಕೆಶಿ ಸಿಎಂ ಸಮ್ಮುಖದಲ್ಲೇ ಅಧಿಕಾರ ಹಂಚಿಕೆ ವಿಚಾರ ಪ್ರಸ್ತಾಪವಾಗಲಿ ಅನ್ನೋ ರಣತಂತ್ರ ಪ್ರಯೋಗಿಸುತ್ತಿರುವುದು ಕೈಪಡೆಯಲ್ಲಿ ಮತ್ತೆ ಕಲಹಕ್ಕೆ ಕಾರಣವಾಗುವ ಮುನ್ಸೂಚನೆಯನ್ನ ಕೊಟ್ಟಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.